ಭೂಮಿ ಸಿಕ್ಕ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ, ಅರ್ಧಕ್ಕೆ ಬಂದು ಕಟ್ಲಿಕ್ಕೆ ದುಡ್ಡಿದೆ, ಯಾವುದು ಅಡ್ಡಿ ಆತಂಕಗಳಿಲ್ಲ, ಕಟ್ಲಿಕ್ಕೆ ಆಗೋದೇ ಇಲ್ಲ ಮನೆ. ಸೊ ಇಂಥ ಸಮಸ್ಯೆಗಳೆಲ್ಲ ಏನ್ ತೋರಿಸ್ತವೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಾವು ನಮ್ಮನ್ನ ರಕ್ಷಣೆ ಮಾಡುವಂತಹ ಮಹಾಶಕ್ತಿಯನ್ನ ಮರ್ತು ಬಿಟ್ಟಿದೀವಿ ಅಂತ ಅರ್ಥ. ಕಡೆಗಣಿಸ್ತಾ ಹೋಗ್ತಾ ಇದೆ. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಆಶಾ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಆಶಾ ಅವರೇ ನಮಸ್ತೆ. ಮೇಡಮ್, ಆಶಾ ಅವರೇ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 23/8/1978. ಮತ್ತೊಂದ್ಸಲ ಹೇಳಿ. 23/8/1978. ಓಕೆ, ಸಮಯ ಬೆಳಗಿನ ಜಾವ 4:45. ಬೆಳಗಿನ ಜಾವ 4:45. ಯಾವ್ದ್ರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಅವ್ರದ್ದು ಮನೇಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಮತ್ತೆ ಮನೆ ಕಟ್ಬೇಕು ಅಂತ ಇದ್ದಾರೆ. ಆಗುತ್ತಾ ನೀವು ಅಂತ ಕೇಳ್ಬೇಕಿತ್ತು. ಖಂಡಿತವಾಗ್ಲು ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ರೈಟ್, ಮೊಟ್ಟ ಮೊದಲಿನ ಪ್ರಶ್ನೆಗೆ ಉತ್ತರ ಹೀಗಿದೆ. ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಅಲ್ವಾ? ಹೌದು ಹೌದೌದು. ರೈಟ್. ಇದು 2017 ಸೆಪ್ಟೆಂಬರ್ ಮೇಲೆ ನೀವು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ರೆ 1 ವರ್ಷದಲ್ಲಿ ಮನೆ ಅಂತೂ ಆಗ್ಬಿಡುತ್ತೆ, ಚಿಂತೆ ಬೇಡ. ಇದು ನೀಟಾಗಿದೆ, ಆನ್ಸರ್ ನೀಟಾಗಿದೆ. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಗುರುನು ಒಳ್ಳೆ ಸ್ಥಿತಿಯಲ್ಲಿದ್ದಾನೆ ಮತ್ತು ಚತುರ್ಥ ಭಾವನು ಒಳ್ಳೆ ಸ್ಥಿತಿಯಲ್ಲಿದ್ದಾನೆ, ತೊಂದರೆ ಇಲ್ಲ ಅಲ್ಲಿ. ಒಂದು ಪ್ರಶ್ನೆ ಅದು. ಇನ್ನು ಎರಡನೇದು ನೀವು ಕೇಳಿದ್ದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳ್ತಾ ಇದ್ರೆ, ಏನೇ ಮಾಡಿದ್ರು ಲಾಸ್ಟ್ ಗುರುಜಿ ಅದಕ್ಕೆ ಇಲ್ಲ, ಏನೇ ಒಂದ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ, ಮಾಡಿದ್ರಲ್ಲಿ ಯಾವ್ದು ಸ್ವಲ್ಪ ಕೈ ಎತ್ತಲ್ಲ. ರೈಟ್, ಇರ್ಲಿ. ನಾನು ಹೇಳಿದ ಪ್ರಶ್ನೆಗೆ ಹೀಗಿದೆ ಉತ್ತರ. ಇವ್ರ ಜಾತಕನ ನೋಡಿದಾಗ ಪೂಜೆ ಪುನಸ್ಕಾರಗಳನ್ನೋದು ಎರಡನೇ ಭಾಗ. ಮೊದಲು ಜಾತಕದಲ್ಲಿ ಯಾವ ರೀತಿಯ ದೋಷಗಳು ಇದಾವೆ ಅನ್ನೋದು ಬಹಳ ಮುಖ್ಯ. ನಮಗೆ ಎಂಟೈರ್ ಜಾತಕದಲ್ಲಿ, ನಮ್ಮ ಇಡೀ ಜೀವನದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿ ಹೋಗ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಶುಕ್ರ. ಹಣಕಾಸಿನ ವ್ಯವಸ್ಥೆ ನೋಡೋನು ಶುಕ್ರ, ಮತ್ತು ಬಂದಂತ ಹಣವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರೋನು ಚಂದ್ರ. ಇವೆರಡು ಚೆನ್ನಾಗಿರ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇಲ್ಲಿ ಶುಕ್ರ ಬಂದು ನೀಚನಾಗಿದ್ದಾನೆ, ಜೊತೆಗೆ ರಾಹು ಜೊತೆ ಇದ್ದಾನೆ. ಇದು ಒಂದು ಸ್ತ್ರೀ ಶಾಪದ ಸಂಕೇತ. ಒಂದು ವಿಚಾರ. ಯಥಾ ಪ್ರಕಾರವಾಗಿ ಚಂದ್ರ ಕೂಡನು, ಆ ಚಂದ್ರನ ಸ್ಥಿತಿ ಹೇಗಿದೆ ಅಂದ್ರೆ ಕೇತು ನಕ್ಷತ್ರದಲ್ಲಿ ಮತ್ತು ಚಂದ್ರ ರಾಹು ಸ್ಥಿತಿಯಲ್ಲಿದ್ದಾನೆ. ಇವೆರಡೂ ದೋಷಗಳನ್ನ ಸರಿಪಡಿಸ್ಕೊಂಡಿದ್ದ ಆಯ್ತಂದ್ರೆ ಡೆಫಿನೆಟ್ಲಿ ನಿಮ್ ಕುಟುಂಬದಲ್ಲಿ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಾಗುತ್ತೆ. ಏನ್ ಮಾಡ್ಬೇಕು? ಪ್ರತಿ ಶುಕ್ರವಾರ ದಿನ ಅಷ್ಟಲಕ್ಷ್ಮಿಯ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಅಲ್ಲದಿದ್ರು ಕೂಡ ಕ್ರಮಬದ್ಧವಾಗಿ ಮಾಡ್ಕೊಂಡು ಬನ್ನಿ. ಒಂದು ವಿಚಾರ. ಎರಡನೇದು, ನಿಮ್ಮ ಮನೆಯ ವಾಯುವ್ಯ ಭಾಗದಲ್ಲಿ ಉಂಟಾಗಿರುವಂತಹ ದೋಷವನ್ನ ಮೊದಲು ಸರಿ ಮಾಡ್ಕೊಳ್ಳಿ. ಎರಡನೇದು. ಮೂರನೇದು, ಪ್ರತಿ ಮಂಗಳವಾರ ಅಥವಾ ಕನಿಷ್ಠ ಹುಣ್ಣಿಮೆಗೆ ಒಂದು ಸಾರಿ ಆದ್ರೂ ಆ ಮಹಾದುರ್ಗೆಯನ್ನ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ. ಫೈನಾನ್ಷಿಯಲ್ ಕಂಡೀಷನ್ ತನ್ನಷ್ಟಕ್ಕೆ ತಾನೇ ಮೇಲೆ ಇರುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಇನ್ನು ಸುಧಾರಾಣಿ ಅನ್ನೋರು ಪೀಣ್ಯ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸುಧಾರಾಣಿ ಅವರೇ ನಮಸ್ತೆ. ನಮಸ್ಕಾರ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ಹುಟ್ಟಿದ ಸಮಯ ತಿಳಿಸಿ. 7ನೇ ತಾರೀಕು 4ನೇ ತಿಂಗಳು 1971. ಓಕೆ, ಸಾಯಂಕಾಲ 6:30. ಯಾವ್ದ್ರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ಅವ್ರ ಬಿಸ್ನೆಸ್ ಒಂದು ಶುರು ಮಾಡಿದ್ರು ಮೇಡಮ್, ಅದ್ ಯಾಕೋ ಸೆಟ್ ಆಗ್ತಿಲ್ಲ, ಅದ್ರ ಬಗ್ಗೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಖಂಡಿತವಾಗ್ಲೂ ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ. ಚೆನ್ನಾಗಿ ಮೂಡ್ ಬರ್ತಿದೆ ಪ್ರೋಗ್ರಾಮ್. ಎಲ್ಲ ನಿಮ್ ದಯಮ್ಮ, ನಿಮ್ ದಯ, ನಿಮ್ಮ ಆಶೀರ್ವಾದದಿಂದನೇ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದು ಅಷ್ಟೇನೆ. ನೀವಿಲ್ಲಂದ್ರೆ ಇದೆಲ್ಲ ಆಗಲ್ಲ. ಅಮ್ಮ, ವಿಶೇಷವಾಗಿ ನಾನು ಅವ್ರು ಯಾವ ರೀತಿಯ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತೀರಾ? ಇದು ಲೇತ್ ಬಿಸ್ನೆಸ್, ಲೇತ್ಗಳು ಹಾಕಿದ್ದಾರೆ ಗುರುಜಿ. ಲೇತ್ ವರ್ಕೌಟ್ ಹಾಕಿದಾರಾ? ಅದೇ ತುಂಬಾ ಒಳ್ಳೆಯವರು, ಯಾವ್ದು ಕೆಟ್ಟ ಬೇಷ ಇಲ್ಲ, ಏನಿಲ್ಲ. ಆದ್ರೂ ನಾವ್ ಯಾವ್ದ್ರಲ್ಲೇ ಸಾಲ ಮಾಡಿದ್ರೆ ಗೊತ್ತಿಲ್ಲ, ತೀರ್ಸಕ್ಕೆ ಆಗ್ತಿಲ್ಲ ಗುರುಜಿ. ನಾನು ನಿಮ್ಮ ಯಜಮಾನ್ರಿ ಹೇಗಿದ್ದಾರೆ ಅಂತ ನಿಜವಾಗ್ಲೂ ಕೇಳಿಲ್ಲ ತಾಯಿ. ನಾನು ಅವ್ರು ಯಾವಾಗ್ಲೂ ಚೆನ್ನಾಗಿರ್ತಾರೆ, ಚಿಂತೆ ಬೇಡ. ಅಲ್ಲ, ಯಾಕಂತ ಗೊತ್ತಾಗ್ತಿಲ್ಲ ಗುರುಜಿ, ಅದಕ್ಕೆ. ಇರ್ಲಿ. ಸೊ ವಿಶೇಷವಾಗಿ ಲೇತ್ ಬಿಸ್ನೆಸ್ ಮಾಡಿದರೆ ಡೆಫಿನೆಟ್ಲಿ ಇದು ಲೇತ್ ಬಿಸ್ನೆಸ್ ಇವರಿಗೆ ಪರ್ಫೆಕ್ಟ್ ಆಗಿ ಶೂಟ್ ಆಗುತ್ತೆ, ಚಿಂತೆ ಬೇಡ. ಪರ್ಫೆಕ್ಟ್ ಆಗಿ ಶೂಟ್ ಆಗುತ್ತೆ, ನೋ ತೊಂದರೆ ಇಲ್ಲ. ಬಟ್ ಯಾವ ಟೈಮಲ್ಲಿ ಮಾಡಿದ್ರೆ ಅಂತ ಇವೆಲ್ಲ ಸ್ವಲ್ಪ ಡಿಟೇಲ್ ಆಗಿ ನೋಡ್ಬೇಕಾದಂತ ಧರ್ಮ ಇದು. ಆದ್ರೂ ನೀವು ಕೇಳಿದ್ರಂತ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಾಗುತ್ತೆ ನಾನಲ್ಲಿ. ನೋಡೋಣ. ಸೊ ದಶಾಭಕ್ತಿ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು? 2013 ಆಯ್ತು ಗುರುಜಿ ಮಾಡಿ. ಅವತ್ತಿಂದನೂ ಯಾಕೋ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತೈತೆ, ಆದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಕೆಟ್ಟೋಗಿದೆ ಗುರುಜಿ. ಇಲ್ಲ, ಸ್ವಲ್ಪ ನೀವು ಆ ಇಂಡಸ್ಟ್ರಿಗೆ ಮಾಡಿಸ್ಬೇಕಾದಂತ ವಾಸ್ತುಕ್ರಿಯೆಯನ್ನ ಸರಿಪಡಿಸ್ಕೊಳ್ಳಿ. ಏನು ಇಂಡಸ್ಟ್ರಿ ಹಾಕಿದ್ರಲ್ವಾ, ಮೆಷಿನರಿ ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಪ್ರೊಡಕ್ಷನ್ ಎಲ್ಲ ಆಗ್ತಾ ಇದೆ, ಪ್ರೊಡಕ್ಷನ್ ಆಗಿರುವಂತಹ ವಸ್ತುಗಳು ಯಾವ ಕಡೆಯಿಂದ ಹೊರಗಡೆ ಹೋಗ್ತವೆ, ಇವೆಲ್ಲವೂ ಒಂದು ರೀತಿಯ ಸ್ಕೆಚ್ ಇರುತ್ತೆ. ಆ ರೀತಿ ಒಂದು ಸ್ಕೆಚ್ ಹಾಕೊಂಡು ಶ್ರೀವಾಸ್ತುಲಕ್ ಸಂಸ್ಥೆಯಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡ್ರೆ, ನಾನಾದ್ರೂ ಇರ್ತೀನಿ, ಇಲ್ಲಾಂದ್ರೆ ನನ್ನ
ಅನೇಕ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರೆಲ್ಲರೂ ಕ್ಲೀನಾಗಿ ಚೆಕ್ ಮಾಡಿ ಹೇಳ್ತಾರೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಒಂದು ಸೌಲಭ್ಯ ಸಾಧ್ಯವಾದ್ರೆ ನೀವು ಬಳಸ್ಕೋಬಹುದು. ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಪ್ರತಿ ಅಮಾವಾಸ್ಯೆಯ ದಿನ ಆ ಒಂದು ಇಂಡಸ್ಟ್ರಿಗೆ ಮಾಡಬೇಕಾದಂತ ಕೆಲವೊಂದು ಪೂಜೆ ಕೈಂಕರ್ಯಗಳಿರ್ತವೆ, ಅದನ್ನ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ. ತಿಳಿದಂಥ ವ್ಯಕ್ತಿಗಳಲ್ಲಿ ಕೇಳಿ ಮಾಡ್ಕೊಳ್ಳಿ, ಅವಾಗ ನಿಮಗೆ ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಇನ್ನು ಲೀಲಾವತಿ ಅನ್ನೋರು ಶಿರಸಿಯಿಂದ ಕರೆ ಮಾಡಿದ್ದಾರೆ. ಲೀಲಾವತಿ ಅವರೇ ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬರ್ತ್ಡೇ ಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿಮಾ. 23/8/1984 1:15 ಬೆಳಗ್ಗೆ. ಓಕೆ, ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು? ಅವನ ಮದುವೆ ಮತ್ತೆ ಅವನ ಕೈಯಲ್ಲಿ ದುಡ್ಡೇನಿಲ್ಲೋದಿಲ್ಲ, ಅದ್ರ ಬಗ್ಗೆ. ಖಂಡಿತವಾಗ್ಲು ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಗುರುಜಿ. ಸೊ ಮದುವೆ ಬಗ್ಗೆ ಕೇಳ್ತಿದ್ರಾ? ಮದುವೆ ಬಗ್ಗೆ ಮತ್ತೆ ಅವನ ಕೈಯಲ್ಲಿ ದುಡ್ಡೇನಿಲ್ಲೋದಿಲ್ಲ, ಜಾಬ್ ಮಾಡ್ತಾನೆ ಆದ್ರೆ ದುಡ್ಡೇನಿಲ್ಲೋದಿಲ್ಲ. ಈಗ ದುಡ್ಡು ಉಳಿತಾ ಇಲ್ಲ ಈಗ? ಇಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಇನ್ನೂ ಉಳಿಯಲ್ವಲ್ಲ, ಅವಾಗ ಏನ್ ಮಾಡ್ತೀರಾ? ಹಾಗಲ್ಲ ಗುರುಜಿ, ಅವನು ಬೇಕಾಬಿಟ್ಟಿ ಖಾಲಿ ಮಾಡ್ತಾನೆ ಆ ತರ. ರೈಟ್. ಇಲ್ಲ, ಮದುವೆ ಸಂದರ್ಭ ಬಂದಿದೆ. ಈಗ ಮದುವೆ ಸಂದರ್ಭ ಬಂದಿದೆ, ಚಿಂತೆ ಮಾಡೋ ಅವಶ್ಯಕತೆಗಳಿಲ್ಲ. ಒಂದು ಡೇಟ್ ಕೊಡ್ತಾ ಇದ್ದೀನಿ ನಾನು. ಮದುವೆ ಯಾವ ಡೇಟ್ ನಲ್ಲಿ ಕರೆಕ್ಟ್ ಆಗಿ ನೀವು ಫಿಕ್ಸ್ ಔಟ್ ಮಾಡ್ಲಿಕ್ಕೆ ಅಂತಂದೇಳಿ. ಸೊ ಇಲ್ಲ, 2017 ಜೂನ್ ಅಲ್ಲಿ, ಆಕ್ಚುಲಿ 2016 ಸೆಪ್ಟೆಂಬರ್ನಿಂದ 2017 ಆಗಸ್ಟ್ ಅಲ್ಲಿ ಮದುವೆ, ಆ ಒಂದು ವರ್ಷದ ಅವಧಿ ಇದೆ. ಬಟ್ ಇವರಿಗೆ ಫಿಕ್ಸ್ ಆಗೋದು ಎಕ್ಸಾಕ್ಟ್ಲಿ 2017 ಮೇ ಜೂನ್ ನಲ್ಲಿ ಕನ್ಫರ್ಮ್ ಆಗಿ ಮದುವೆ ಆಗುವಂತ ಸಂದರ್ಭ ಇದೆ. ಇದಕ್ಕೆ ಒಂದು ಪರಿಹಾರ ಅಂತ ವಿಶೇಷವಾಗಿ ಇದೆಯಮ್ಮ, ಯಾಕಂದ್ರೆ ನಕ್ಷತ್ರ ದೋಷ ಇದೆ ಹುಡುಗನಿಗೆ. ಇದಕ್ಕೆ ಮಾಡಬೇಕಾದಂಥ ಪರಿಹಾರವನ್ನು ಹೇಳ್ತೀನಿ, ದಯಮಾಡಿ ಅದನ್ನೊಂದು ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಲಗ್ನ ಭಾವದಲ್ಲಿ ಶುಕ್ರ, ಸಪ್ತಮದಲ್ಲಿ ರವಿ ಇದ್ದಾಗ ಮದುವೆ ಡಿಲೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದಕ್ಕೆ ಮಾಡಬೇಕಾಗಿದ್ದೇನೆಂದ್ರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂತ ಹೋಮ ಹವನಾದಿಗಳು ಮಾಡಿಸೋದಿದ್ರೆ ಮಾಡ್ಬೋದು, ಇಲ್ಲವೇ ಆತನಿಗೆ ಸಂಬಂಧಪಟ್ಟಂತ ಸ್ತೋತ್ರ ಪಾರಾಯಣಗಳನ್ನು ಅವನ ಕಡೆಯಿಂದ ಮಾಡಿಸಿ. ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಮದುವೆ ಚಿಂತೆ ಏನೂ ಬೇಡ, ಒಳ್ಳೆ ಹುಡುಗಿನೇ ಸಿಗುತ್ತಮ್ಮ, ಒಳ್ಳೆ ಸದ್ಗುಣ ಸಂಪನ್ನೆಯಾದಂಥ ಹುಡುಗಿನೇ ಸಿಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಗುರುಜಿ, ಕುಲದೇವರ ಶಾಪದ ಬಗ್ಗೆ ಮಾತನಾಡ್ತಾ ಹೇಳಿದ್ರಿ ನೀವು ಸಮಸ್ಯೆಗಳು ಯಾವ್ಯಾವ ರೀತಿ ಉಂಟಾಗತ್ತೆ ಅಂತ. ಅದ್ರ ಜೊತೆ ಒಂದ್ ಮಾತನ್ನ ಹೇಳಿದ್ರಿ, ಭೂಮಿಯನ್ನ ಖರೀದಿ ಮಾಡುವಾಗ ಅಥವಾ ಮನೆ ಕಟ್ಟಿದ ನಂತರದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇರತ್ತೆ ಅಂತ. ಹಾಗಾದ್ರೆ ಈ ಕುಲದೇವರ ಶಾಪಕ್ಕೂ ವಾಸ್ತು ದೋಷಕ್ಕೂ ಅಥವಾ ವಾಸ್ತುಶಾಸ್ತ್ರಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಯಾವ ರೀತಿ ಸಂಬಂಧ ಇರ್ಬೋದು? ಇದನ್ನ ಸ್ವಲ್ಪ ಡೀಟೇಲ್ ಆಗಿ ತಗೊಂಡು ಸ್ವಲ್ಪ. ಈಗ ಕುಲದೇವತೆ ಅಂತ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡಿದೀವಿ, ಹೇಗಿರುತ್ತೆ ಅದ್ರ ಶಾಪ ಏನು, ಅದ್ರ ಪರಿಣಾಮ ಏನು ಅಂತ ಗೊತ್ತಾಯ್ತು. ಈಗ ನಾನು ಒಂದು ಹೇಳ್ತಾ ನಿಮ್ಗೆ ಹೇಳ್ದೆ, ಅಲ್ಲ ಕುಲದೇವತೆ ಶಾಪ ಇದ್ರೆ ಮನೆ ಕಟ್ಟೋದು ಹೆಂಗ್ರೆ ಅರ್ಧಕ್ಕೆ ನಿಲ್ಲುತ್ತೆ ಅಂತಂದ್ರೆ, ಜಾತಕದಲ್ಲಿ ವಿಶೇಷವಾಗಿ ಹೇಳುತ್ತೆ. ಮೊದಲು ಕುಲದೇವತೆ ಶಾಪ ಇದೆ ಅನ್ನೋದನ್ನ ನಾವು ಜಾತಕದಲ್ಲಿ ಹೇಗೆ ತಿಳ್ಕೋಬಹುದು ಅಂತ. ಫಸ್ಟ್ ಅದೇ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ. ಯಾವಾಗ ಜಾತಕನ ನಮ್ಮ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ಚತುರ್ಥ ಭಾವ ಅಂತ ಒಂದು ವಿಶಿಷ್ಟವಾಗಿರುತ್ತಮ್ಮ, ಸುಖಸ್ಥಾನ ಅಂತಂದೇಳಿ. ಕುಲದೇವತೆಯಿಂದ ತಾನೇ ನಾವು ಸುಖವಾಗಿರೋದು. ಆ ಚತುರ್ಥ ಭಾವ ಕುಲದೇವತೆಯ ಸ್ಥಾನವನ್ನು ತೋರಿಸಿದ್ರೆ ಅದೇ 4ನೇ ಭಾವ ಭೂಮಿಯನ್ನು ತೋರಿಸುತ್ತೆ. ಯಾವಾಗ ಆ ಒಂದು ಸುಖಸ್ಥಾನ ಕೆಟ್ಟೋಗ್ಬಿಟ್ರೆ, ಹಾಳಾಗೋಗ್ಬಿಟ್ರೆ ಅದೇನೇ ಕುಲದೇವತೆ ಶಾಪ. ಅರ್ಥ ಇಷ್ಟೇನೆ. ಚತುರ್ಥಾಧಿಪತಿ ಅಂತ ಹೇಳ್ತೀವಿ. ಚತುರ್ಥಾಧಿಪತಿ ಮಾರಕ ರಾಶಿಯಲ್ಲಿದ್ದಾಗ, ಅಂದ್ರೆ 3, 6, 8, 12 ಅಂತ ಮಾರಕ ರಾಶಿಗಳು ಅಂತ ಇದಾವೆ. ಅಲ್ಲಿರುವಂತ ಗ್ರಹಗಳನ್ನ ನಾವು ಮಾರಕ ಗ್ರಹಗಳಂತ, ಕೆಟ್ಟದ್ದನ್ನು ಮಾಡುವಂತ ಗ್ರಹಗಳು. ಯಾವಾಗ ಈ 3, 6, 8, 12ರಲ್ಲಿರುವಂತ ಗ್ರಹಗಳು ಒಂದು ಚತುರ್ಥ ಭಾವದಲ್ಲಿ, ಚತುರ್ಥ ಸ್ಥಾನಾಧಿಪತಿ ಸುಖವನ್ನು ಕೊಡುವಂತ ದೈವ ಗ್ರಹನೇ ಹೋಗಿ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಕುಲದೇವತಿ ಶಾಪ ಕನ್ಫರ್ಮ್. ಅದು ಒಂದು ವಿಚಾರ. ಗುರುಜಿ, ಹಾಗಾದ್ರೆ ಜಾತಕ ಇಲ್ಲದೆ ಇರೋರು ಯಾವ ರೀತಿ ತಿಳ್ಕೊಳ್ಳೋದು? ಜಾತಕ ಇಲ್ಲದೆ ಇರೋರು ತಿಳ್ಕೊಳ್ಳಿಕ್ಕೆ ಮನೆಯಲ್ಲಿ ನಡೆಯುವಂತ ಕೆಲವೊಂದು ವಿಶಿಷ್ಟ ರೂಪಗಳನ್ನ ನಾವು ಪರಿಗಣನೆ ಮಾಡ್ಬೇಕು. ಈ ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರದ್ದು ಯಾರ್ದಾದ್ರೂ ಒಂದು ಜಾತಕ ಇದ್ರೆ ಸಾಕು. ಒಂದು ಜಾತಕ ಇದ್ರೆ ಅಲ್ಲಿ ನಾವು ಕೆಲವೊಂದು ಅಷ್ಟಕ ವರ್ಗ ನವಾಂಶಗಳನ್ನ ನೋಡಿ, ಮತ್ತು ಇನ್ನ ವಿಶಿಷ್ಟವಾದಂತ ಅನೇಕ ಕ್ರಿಯೆಗಳಿದಾವೆ ಅದರಲ್ಲೆಲ್ಲ. ಅವುಗಳು ನೋಡಿದಾಗ ಕುಲದೇವತೆ ಶಾಪ ಎಲ್ಲಿದೆ, ಹೇಗಿದ್ದ ಬಂತು, ಯಾವ ಕಾರಣದಿಂದ ಬಂತು ಅಂತಂದು ಕಂಡುಹಿಡಿಬಹುದು ನಾವು. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ಚತುರ್ಥ ಭಾವ ಅಂತ ಹೇಳಿದ್ನಲ್ಲ, 6ನೇ ಭಾವಕ್ಕೆ ಸಂಬಂಧಪಟ್ಟಂತ ಶುಕ್ರ 4ನೇ ಭಾವಕ್ಕೆ ಬಂದು ಕುತ್ಕೊಂಡಿರ್ತಾನೆ. ಅವನು ಮಾರಕದವನು. ಬಂದಾಗ ಏನಾಗಿರುತ್ತೆ, ಇವ್ರ ಕುಟುಂಬದಲ್ಲಿ ಏನ್ ಮಾಡಿರ್ತಾರೆ ಹಿಂದೆ ಅಂದ್ರೆ, ಆ ದೇವಸ್ಥಾನದ ಹಣವನ್ನ ಕಬಳಿಸಿರ್ತಾರೆ, ಇಲ್ಲವೇ ಆ ದೇವಸ್ಥಾನದಲ್ಲಿ ಅನೈತಿಕ ವಿಚಾರಗಳನ್ನ ಮಾಡಿರ್ತಾರೆ. ಇದು ಕುಲದೇವತೆ ಶಾಪ. ನೋಡಿ, ಆಕಸ್ಮಿಕವಾಗಿ ಅದೇ ಕುಜ 6ನೇ ಭಾವಾಧಿಪತಿ ಅಥವಾ 8 ಯಾವುದೊಬ್ಬನು ಬಂದು ಚತುರ್ಥ ಭಾವದಲ್ಲಿ ಕೂತ್ಕೊಂಡ್ರೆ ಇಡೀ ಆ ದೇವಸ್ಥಾನದ ಜಾಗವನ್ನೇ ಕಬಳಿಸಿರ್ತಾನೆ. ಈ ದೇವಸ್ಥಾನದ ಜಾಗವನ್ನ ಕಬಳಿಸಿದ್ರೆ ಏನಾಗುತ್ತೆ ಅನ್ನೋದು, ಬಳ್ಳಾರಿ ಇನ್ಸಿಡೆಂಟ್ ಒಂದೇ ಸಾಕು ನಿಮಗೆ, ಮೈನಿಂಗ್ ಇನ್ಸಿಡೆಂಟ್.
ಏನಾಗಿದೆ ಅಂತ ನೀವು ಕಣ್ಣಿದ್ರಿಗೆ ನೋಡ್ತಾ ಇದ್ರಲ್ವಾ. ದಿಸ್ ಆರ್ ಆಲ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲದೆ ಇದ್ದಾಗ ಹೆಂಗೆ ಅಂತಂದೇಳಿ ಏನೂ ಇಲ್ಲ. ನೀವು ಇನ್ನೇನು ಪೂಜೆ ಮಾಡ್ಲಿಕ್ಕೆ ದಿನಾ ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ದೀಪನ ನಾವು ಒಂದು ಕಡ್ಡಿ ಗೀರಿ ಹಚ್ಚಿದ್ರೆ ದೀಪ ಹತ್ಕೊಂಡು ಹೋಗ್ಬಿಡುತ್ತೆ ಸರ್ವಸಾಮಾನ್ಯವಾಗಿ. ಆ ಒಂದು ಕುಟುಂಬದಲ್ಲಿ ಕುಲದೇವತೆ ಶಾಪ ಇತ್ತಂದ್ರೆ ಕನಿಷ್ಠ 2-3 ಕಡ್ಡಿಗಳನ್ನ ಗೀಸ್ಲೇಬೇಕು ನೀವು. ವೆರಿ ಕಾಮನ್. ಪೂಜೆ ಕುತ್ಕೊಂಡಿರ್ತೀರಾ, ಪೂಜೆ ಮಾಡ್ತಾ ಇರಬೇಕು, ಯಾರೋ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ, ಡೋರ್ ಬೆಲ್ ಹೊಡಿತಾರೆ. ಇಲ್ವೇ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ನೇಚರ್ ಕಾಲ್ ಅಂತ ಹೇಳ್ತೀವಲ್ಲ, ಅದ್ರದ್ದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎಂತ ವಿಷಯಗಳು ನೋಡಿ, ಇವೆಲ್ಲ ವಿಚಾರಗಳು ಮತ್ತು ಕುಟುಂಬದಲ್ಲಿ ಆಗಾಗ್ಗೆ ದುರ್ಮರಣಗಳು, ಹಣಕಾಸಿನ ವ್ಯವಸ್ಥೆ ಇವೆಲ್ಲ ಆದಾಗ ಅಲ್ಲಿ ನೀವು ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ ಕುಲದೇವತೆ ನಿಮ್ಮಲ್ಲಿ ಡೆಫಿನೆಟ್ಲಿ ಹೊಡ್ತಾ ಕೊಡ್ತಾ ಇದೆ ಅಂತಂದೇಳಿ. ಖಂಡಿತವಾಗ್ಲೂ ಗುರುಜಿ, ಇದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ಕೂಡ ಮಾತಾಡೋಣ. ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಅನಿಲ್ ಕುಮಾರ್ ಅನ್ನೋರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಅನಿಲ್ ಕುಮಾರ್ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಓಕೆ, ನಿಮ್ಮ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಸಮಯ ತಿಳಿಸಿ ಹಾಗಾದ್ರೆ. 7/12. ಹಲೋ ಮ್ಯಾಮ್. ಹೇಳಿ 7/12. ಮ್ಯಾಮ್ 6/12/1991. ಮತ್ತೊಂದ್ಸಲ ಹೇಳಿ. ಟೈಮು 10:05. ಹುಟ್ಟಿದ ದಿನಾಂಕ ಮತ್ತೊಂದ್ಸಲ ಹೇಳಿ ಅನಿಲ್ ಕುಮಾರ್ ಅವರೇ. 6/12/1991. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಸರ್, ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ, ಏನ್ ಕೇಳ್ಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. ಅಂದ್ರೆ ಕಟ್ಟಿಸ್ಬೇಕಂತ ಮಾಡಿದ್ವಿ, ಮನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಈ ವರ್ಷ ಆಗುತ್ತಾ ಅಂತ. ರೈಟ್. ಮೊದಲು ನೀವು ಅರ್ಥ ಮಾಡ್ಕೊ, ಈಗ ಜಾಗ ಇದೆನಾ? ಇದೆ, ಜಾಗ ಇದೆ. ಜಾಗ ಇತ್ತು ಅಂದ್ರೆ ಆ ಜಾಗದಲ್ಲಿ ವಿಶೇಷವಾಗಿ ಅಗ್ನಿ ಅಥವಾ ವಾಯುವ್ಯ ಬೆಳೆದಿದೆನಾ? ಎಷ್ಟಿದೆ ಸೈಟ್ ಸೈಜು? ಸೈಟ್ ಸೈಜು 30-40. ಯಾವ್ದು ಬೆಳೆದಿರೋದಲ್ಲಿ? ಹೆಂಗ್ ಗುರುಜಿ? ಅಗ್ನಿ ಬೆಳೆದಿದೆನೋ ವಾಯುವ್ಯ ಬೆಳೆದಿದೆನೋ? ವಾಯು ಗುರುಜಿ. ವಾಯುವ್ಯ ಏನಾಗಿದೆ ಅಂದ್ರೆ ಅಷ್ಟೊಂದು ಗೊತ್ತಿಲ್ಲ. ದಟ್ಸ್ ವಾಟ್. ಅದಕ್ಕೆ ಇಲ್ಲಿ ಇಲ್ಲ, ಆ ಮನೆಯಲ್ಲಿ ಅಗ್ನಿ ಅಥವಾ ವಾಯುವ್ಯ ಎರಡರಲ್ಲಿ ಒಂದು. ಯಾಕಂದ್ರೆ ಅಗ್ನಿ ಅಥವಾ ವಾಯುವ್ಯ ಬೆಳೆದಿರಲೇಬೇಕು. ನೀವೇನ್ ಮಾಡ್ಬೇಕು ಈ ವಿಚಾರದಲ್ಲಿ ಅಂದ್ರೆ, ಏನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ರೋ ಅದಕ್ಕೆ ಸಂಬಂಧಪಟ್ಟಂತ ಸ್ಕೆಚ್ ಅನ್ನ ಶ್ರೀವಾಸ್ತುಲಕ್ ಸಂಸ್ಥೆಗೆ ಕಳಿಸಿ, ಅಲ್ಲಿಂದ ಅದನ್ನ ಕ್ಲಾರಿಫಿಕೇಶನ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತಾರೆ. ಈ ಬೆಳೆದಿರೋದ್ರಿಂದಲೇ ನೀವು ಮನೆ ಕಟ್ಟಲಿಕ್ಕೆ ಅಡ್ಡಿ ಆತಂಕಗಳು ಸೃಷ್ಟಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಯಾವ ಪರಿಹಾರ ವೆರಿ ಸಿಂಪಲ್ ಆಗಿ ಟೆಕ್ನಿಕ್ಸ್ ಇರ್ತದೆ, ಅದನ್ನ ಹೇಳ್ತಾರೆ ಅವರು. ಅದಕ್ಕೆ ಪ್ರಯತ್ನ ಪಡಿ, ಕಳಿಸ್ಕೊಟ್ಟು ನೋಡಿ. ಅಥವಾ ಇಲ್ವಾ ಅಂತಂದ್ರೆ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ, ನಾನು ಬರ್ಲಿಕ್ಕೆ ಆಗಲ್ಲ, ನಾನು ಬೆಂಗಳೂರಿಗೆ ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಆಗಲ್ಲ, ಯಾವ್ದಾದ್ರು ಬೇರೆ ಕ್ರಿಯೆ ಇದೆನಾ ಅಂತ ಕೇಳಿದಾಗ ಅವರು ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದನ್ನ ನೋಡ್ಕೊಂಡು ಮಾಡಿ. ಯಾಕಂದ್ರೆ ಮನೆ ಕಟ್ಟೋ ವಿಚಾರ ಬಂದಾಗ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಎಕ್ಸ್ಟೆನ್ಷನ್ ಆಗಿರುವಂತ ಯಾವುದೇ ಭೂಮಿಯನ್ನ ಕಟ್ಟಬೇಕಾದ್ರೆ ಅನೇಕ ಅಡ್ಡಿ ಆತಂಕಗಳು ಸೃಷ್ಟಿ ಆಗ್ತವೆ. ಇಲ್ಲಿ ಸೃಷ್ಟಿ ಆಗೋದೇನಂದ್ರೆ, ಒಂದು ಫೈನಾನ್ಷಿಯಲ್ ಸ್ಟ್ರಾಟಜಿ ತೊಂದರೆ ಆಗುತ್ತೆ. ಎರಡನೇದು, ಮನೆ ಕಟ್ಟಬೇಕಾದ್ರೆ ನಿಮ್ಮ ಯಜಮಾನ್ರೆ ಈಗಲೇ ಬೇಡ, ನೋಡೋಣ ಮುಂದಕ್ಕೆ ಅಂತ ಅನ್ನೋ ಪ್ರಶ್ನೆ ಇರುತ್ತೆ. ಅದನ್ನ ಸಾಲ್ವ್ ಮಾಡ್ಕೋಬೇಕಾದ್ರೆ ದಟ್ ಇಸ್ ಓನ್ಲಿ ದಿ ಸೊಲ್ಯೂಷನ್. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಗುರುಜಿ, ಕುಲದೇವರ ಶಾಪದ ಬಗ್ಗೆ ಮಾತನಾಡ್ತಾ ಇರುವಾಗ ಹೇಳಿದ್ರೆ, ಜಾತಕದಲ್ಲಿ ತಿಳಿಬಹುದು ಕುಲದೇವರ ಶಾಪ ಇರುತ್ತಾ ಇಲ್ವಾ ಅನ್ನೋದನ್ನ. ಮತ್ತೆ ಜಾತಕ ಇಲ್ಲದವರು ಕೂಡ ಕೆಲವು ಸಿಂಪ್ಟಮ್ಸ್ ಇಂದ ತಿಳ್ಕೊಳ್ಬಹುದು ಅಂತ ತಿಳಿಸಿದ್ರಿ. ಇನ್ನು ಜಾತಕದಲ್ಲಿ ಕುಲದೇವರು ಯಾರು ಅನ್ನೋದನ್ನ ತಿಳ್ಕೊಳಕ್ ಆಗತ್ತಾ ಗುರುಜಿ? 100% ತಿಳ್ಕೋಬಹುದು. ಅಂದ್ರೆ ಆ ಒಂದು ಜಾತಕ ಪರಿಶುದ್ಧವಾಗಿರ್ಬೇಕು ಅಂತ ಹೇಳಿ, ಯಾವ್ದೋ ಟೈಮು ಯಾವ್ದೋ ಡೇಟು ಹಾಗಿದ್ರೆ ಸ್ವಲ್ಪ ಕಷ್ಟ. ಇಲ್ಲಿ ವಿಶೇಷವಾಗಿ ನಮ್ಮ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳ ಆದಿಯಾಗಿ ನಮ್ಮ ಕುಲದೇವತೆ ಅನಾದಿ ಕಾಲದ, ಇವಾಗಿಂದೆಲ್ಲ ಕುಲದೇವತೆ ಅನ್ನೋದು ನಾವು. ಅಕಸ್ಮಾತ್ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ, ಇಲ್ಲ ಗುರುಗಳೇ, ನಾವ್ ಹಿಂಗಿಂಗೆ ನಮ್ ಕುಲ ಒಂದಿತ್ತು, ನಾವೆಲ್ಲೋ ನಮ್ಮ ದೊಡ್ಡವರು ಯಾರೋ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರು, ಅದಾದ್ಮೇಲೆ ನಮ್ದು ಜಾತಿ ಚೇಂಜ್ ಆಯ್ತು, ಪಂಗಡ, ಹಿಂಗ್ ಅದೆಲ್ಲ ಅರ್ಥ. ಕುಲದೈವ ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ಯೋ, ಪ್ರೀತಿವಿ ಪ್ರೇಮವಿ, ಅದ್ಯಾವುದು ಕನ್ಸಿಡರೇಷನ್ಸ್ ಅಲ್ಲ. ಇಲ್ಲಿ ಕನ್ಸಿಡರೇಷನ್ ಏನಂತಂದ್ರೆ, ನಿನ್ನ ಅನಾದಿ ಕಾಲದಿಂದ ಬಂದಿರುವಂತ ಕುಲದೈವ ಯಾವುದು ಅನ್ನೋದು ಒಂದೇ ಒಂದು ವಿಶಿಷ್ಟವಾದಂತ ಸ್ಥಿತಿ ಇರುತ್ತೆ. ಹೇಗೆ ಅಂದ್ರೆ, ಜಾತಕದಲ್ಲಿ ಯಾವ 9ನೇ ಭಾವ ಅಂತ ಹೇಳ್ತೀವಿ, ಪೂರ್ವ ಕರ್ಮಸ್ಥಾನ. ಅದು ಆ ಪೂರ್ವ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಂತ ಗ್ರಹ ಯಾವುದಿರುತ್ತೋ ಅದು ನಿಮ್ಮ ಮನೆಗೆ ಸಂಬಂಧಪಟ್ಟಂತ ಕುಲದೈವ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. 9ನೇ ಭಾವದಲ್ಲಿ ಕುಜಗ್ರಹ ಇದೆ ಅಂತ ತಿಳ್ಕೊಳ್ಳಿ. ಅದು ಕುಜಗ್ರಹ ವಿಶಿಷ್ಟವಾಗಿ ಪರಿಶುದ್ಧವಾಗಿರಬೇಕು ಅಂತ ಅರ್ಥ. ಆ ಕುಜನಿಗೆ ಸಂಬಂಧಪಟ್ಟಂತ ವಿಚಾರ ಅಂದ್ರೆ, ಒಂದು ಕುಮಾರಸ್ವಾಮಿ ಆಗಿರ್ಬೋದು, ಇಲ್ಲಾಂದ್ರೆ ದುರ್ಗೆ. ಇವಿಬ್ರು
ನಿಮ್ಮ ಮನೆಯ ಕುಲದೈವ. ಆಕಸ್ಮಿಕವಾಗಿ ರವಿ ಇತ್ತು ಅಂತ ತಿಳ್ಕೊಳ್ಳಿ. ರವಿ ಇದ್ರೆ ಅಲ್ಲಿ ವಿಶಿಷ್ಟವಾದಂಥ ಕ್ರಿಯೆ ಏನಂದ್ರೆ ಲಕ್ಷ್ಮೀ ನಾರಾಯಣನಾಗಿರ್ಬೋದು, ಆದಿತ್ಯನಾಗಿರ್ಬೋದು, ಇಲ್ಲವೇ ವೆಂಕಟೇಶ್ವರನ ಸ್ವರೂಪಗಳಾಗಿರ್ಬೋದು. ಹೀಗೆ ಬುಧ ಇದ್ರೂ ಕೂಡ ಇದೇ ಸ್ವರೂಪ ಇರುತ್ತೆ. ಇನ್ನು ಆಕಸ್ಮಿಕವಾಗಿ ನಾವು ಆ ಒಂದು ಕ್ಷೇತ್ರದಲ್ಲಿ ಅಂದ್ರೆ 9ನೇ ಭಾವದಲ್ಲಿ ಶುಕ್ರಗ್ರಹ ಇತ್ತು ಅಂದ್ರೆ ಡೆಫಿನೆಟ್ಲಿ ಇವರ ಒಂದು ಕುಲದೈವ ಲಕ್ಷ್ಮಿನೇ ಆಗಿರುತ್ತೆ. ಲಕ್ಷ್ಮಿ ಅವತಾರಗಳು, ಅಷ್ಟಲಕ್ಷ್ಮಿಯರು ಯಾರಾದ್ರೂ ಆಗಿರ್ಬೋದು, ಒಂದು ಅವತಾರಗಳು, ಈ ಒಂದು ಅವತಾರದಲ್ಲೇ ಅಲ್ಲಿರುತ್ತೆ. ಇಲ್ಲಿ ಒಂದು ವಿಚಿತ್ರವಾದಂಥ ಸ್ಥಿತಿಗತಿಯನ್ನು ನಾನು ಹೇಳ್ಬೇಕಂದ್ರೆ, ನೀವು ಮೊದಲೇ ನಾನು ಕೇಳಿದ್ದು ಕುಲದೈವಕ್ಕೂ ಇಷ್ಟಾದೈವಕ್ಕೂ ಮನೆ ದೇವರಿಗೂ ಏನು ಡಿಫರೆನ್ಸ್ ಅಂತಂದ್ರೆ, ಕುಲದೈವ ಅಂತನ್ನೋದು ಅನಾದಿ ಕಾಲದಿಂದ ಬಂದಿರುವಂತ ಒಂದು ಪ್ರಕ್ರಿಯೆ. ಕುಲದೈವನೇ ಬೇರೆ, ಇಷ್ಟದೈವ ಬೇರೆ. ಇಷ್ಟದೈವ ಅಂದ್ರೆ ನಾವು ಯಾವುದನ್ನು ಇಷ್ಟಪಡ್ತೀವೋ, ನನಗೆ ಸಾಯಿನಾಥ ಅಂದ್ರೆ ತುಂಬಾ ಇಷ್ಟ, ಆತ ನಾನು ಇಷ್ಟದೈವ ತಗೊಳ್ತೀನಿ. ನನ್ನ ಕುಲದೇವರೇ ಬೇರೆ. ಕುಲದೇವರಿಗೆ ಮಾಡುವಂತ ಕ್ರಿಯೆಗಳನ್ನ ಮಾಡೇ ಮಾಡ್ತಿರ್ತೀನಿ, ಯಥಾ ಪ್ರಕಾರ ಇಷ್ಟದೈವಕ್ಕೂ ಮಾಡ್ತೀನಿ. ಮನೆ ದೇವರಂದ್ರೆ ಏನು? ಕಾಲಾಂತರದಲ್ಲಿ ಯಾವ ನಿಮ್ದು ಇಷ್ಟದೈವ ಇರುತ್ತೋ ಅದೇ ನಿಮ್ಮ ಮನೆ ದೇವರಾಗ್ತಾ ಹೋಗುತ್ತೆ. ಈಗ ನಿಮ್ಗೆ ಇಷ್ಟದೈವ, ನನಗೆ ಇಷ್ಟದೈವ ಸಾಯಿನಾಥ ಅಂತ ಅನ್ಕೊಂಡಾಗ ಮುಂದಿನ ಕಾಲದಲ್ಲಿ ನನ್ನ ಸಂತಾನದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಏನು ಸಾಯಿನಾಥನೇ ನಮ್ಮ ಮನೆ ದೇವರಾಗ್ಬೋದು. ಇದು ಗೊತ್ತಿದ್ದೋ ಗೊತ್ತಿಲ್ಲದನೋ ಈಗ ಬಂದ್ಕೊಂಡು ಹೋಗ್ಬಿಡುತ್ತೆ. ನಿಮಗೆ ಆಕಸ್ಮಿಕವಾಗಿ ನಿಮ್ಮ ಕುಲದೈವ ಯಾವುದು ಅಂತ ಗೊತ್ತಿಲ್ಲ ಅಂತಂದಾಗ ನಿಮ್ಮ ಒಂದು 3-4 ಜಾತಕಗಳು ಏನು, ನಿಮ್ಮ ತಂದೆ ತಾಯಿ ನಿಮ್ದು ಅಥವಾ ನಿಮ್ಮ ಸಂತಾನ ಮಕ್ಕಳದು ಜಾತಕಗಳನ್ನ ಹರಡ್ಕೊಂಡು ಕೂತ್ಕೊಂಡು ಫೈಂಡ್ ಔಟ್ ಮಾಡಿದ್ರೆ ಎಲ್ಲಾ ಕ್ರಿಯೆಗಳಲ್ಲೂ ಒಂದೇ ಒಂದು ದೇವರು ಸಿಗುತ್ತೆ. ಅದು ಡೆಫಿನೆಟ್ಲಿ ನಿಮ್ಮ ಕುಲದೈವವಾಗಿರುತ್ತೆ. ಈಗ ಎರಡನೇದ್ರಲ್ಲಿ ಕುಲದೈವದ ಶಾಪಗಳಿಗೆ ಪರಿಹಾರಗಳು. ಮೊದಲನೇ ಪರಿಹಾರಗಳಂದ್ರೆ ಹೀಗೆ, ನೀವು ಏನ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ, ಅಥವಾ ಜಾತಕಗಳು ತಿಳ್ಕೊಂಡು ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡಬೇಕು. ಗೊತ್ತಿಲ್ಲ ನಿಮ್ಗೆ, ಸ್ಟ್ರೇಟ್ ಆಗಿ ಕುಲದೈವ ಯಾವುದಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ತಪ್ಪು ಕಾಣಿಕೆಯನ್ನ ಸಲ್ಲಿಸ್ಬಿಟ್ಟು ಮನಸ್ಸೋ ಇಚ್ಛೆ ಅಲ್ಲಿ ನಿಮ್ಮ ಕಂಪ್ಲೀಟ್ ನಿಮ್ಮ ಕುಟುಂಬವೇ ಶರಣಾಗತಿಯಾಗ್ರಿ. ಇದು ಒಂದು ವಿಚಾರ. ಎರಡನೇದು, ಪದ್ಧತಿ ಪ್ರಕಾರ ಕೆಲವೊಂದು ಬಲಿಕರ್ಮಗಳಿರ್ತವೆ. ಬಲಿಕರ್ಮಗಳು ಗೊತ್ತಾಗುತ್ತೆ ಯಾವ ಶಾಪ ಬಂದಿದೆ ಅಂತ, ಆ ಶಾಪ ನೋಡ್ಕೊಂಡು ಮಾಡ್ಬೇಕು. ಬಲಿಕರ್ಮಗಳಲ್ಲಿ ವಿಚಾರಗಳಾಗಿ, ಬಲಿಕರ್ಮ ಅಂದ್ರೆ ಬಲಿ ಕೊಡ್ಬೇಕು ಅಂತ ಅರ್ಥ ಅಲ್ಲ. ಈಗ ಪ್ರಾಣಿ ವಧೆ ಅದೆಲ್ಲ ನಿಷೇಧ ಆಗಿರೋದ್ರಿಂದ ಈಗ ಕೂಷ್ಮಾಂಡು ಬಲಿ ಅಂತ ಒಂದು ಬಲಿಕರ್ಮ ಇದೆ, ಅದನ್ನಾದ್ರೂ ಮಾಡಬಹುದು ವಿಚಾರ. ಮತ್ತು ಜೀರ್ಣೋದ್ಧಾರ, ಒಂದು ಏನು ದೇವಸ್ಥಾನವನ್ನ ಜೀರ್ಣೋದ್ಧಾರ ಕ್ರಿಯೆ ಮಾಡೋದು, ನೀರಿನ ಅರವಟಿಕೆಗಳು, ಊಟಕ್ಕೆ ಬೇಕಾದಂತ ವ್ಯವಸ್ಥೆಗಳು ಅಥವಾ ಅನ್ನಛತ್ರಗಳು, ಈ ತರ ಹೇಳ್ತಾರೆ. ಇವನ್ನೆಲ್ಲವನ್ನು ಮಾಡ್ತಾ ಬರಬೇಕು. ಅದು ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಆ ದೇವತೆಗೆ ಬೇಕಾದಂತ ಆಭರಣಗಳ ವಿಚಾರ. ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಹೇಳ್ತೀನಿ. ಕುಲದೇವತೆಯನ್ನ ಮರ್ತು ಬಿಟ್ಟು ಗರ್ವದಿಂದ ಇದ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಚೆನ್ನಾಗಿ ಗೊತ್ತಿರಬಹುದು ನಿಮಗೆ, ವಿಜಯ ಮಲ್ಯ ಅವ್ರು ಏನೇನ್ ಮಾಡಿದ್ರು ಗೊತ್ತಾ? ಕುಲದೈವತ ಶಾಪ ಅಷ್ಟಮಂಗಲದಲ್ಲಿ ಗೊತ್ತಾದ್ಮೇಲೆ ಬಂಟ್ವಾಳದ ವೆಂಕಟರಮಣನಿಗೆ ಕೊಡಬೇಕಾದಂತ ಕಾಣಿಕೆಗಳನ್ನ ತಪ್ಪು ಕಾಣಿಕೆ ಸಲ್ಲಿಸಿದ್ರು. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯನಿಗೆ 80 ಲಕ್ಷದ ಒಂದು ಏನು ಬಂಗಾರದ ಇದನ್ನು ಕೊಟ್ರು, ಅದನ್ನೂ ಆಗ್ಲಿಲ್ಲ. ಮೂಕಾಂಬಿಕೆಗೆ ಬೇಕಾದಂತೆಲ್ಲ ಕೊಟ್ಟರು, ಅದು ಯಾವ್ದಾಗ್ಲಿ. ಹೀಗಿದ್ದಾಗ ಏನಾಗುತ್ತೆ, ಕುಲದೇವತ ಶಾಪ ಕಡಿಮೆ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಇಸ್ ಓನ್ ಕೋರ್ಸ್ ಆಫ್ ಟೈಮ್. ಅಲ್ಲಿವರೆಗೂ ಕಾಯ್ಬೇಕು, ಅವಳಲ್ಲಿ ನಂಬಿಕೆ ಇಡಬೇಕು, ಆವಾಗ ನಿಮ್ಮ ಜೀವನ, ನಿಮ್ಮ ಕುಟುಂಬ ಉದ್ಧಾರ ಆಗುತ್ತೆ. ಹಾಗಾದ್ರೆ ಗುರುಜಿ, ನೀವ್ ಹೇಳಿದ್ರಿ ದೇವಸ್ಥಾನದ ಆಸ್ತಿಯನ್ನ ಕಬಳಿಸಿರ್ತಾರೆ ಅಥವಾ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೋರ್ಟ್ ನಲ್ಲಿರುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಪರಿಹಾರಗಳನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗಲ್ಲ, ಅವಾಗ ಏನ್ ಮಾಡಬಹುದು ಗುರುಜಿ? ಎಸ್, ದೇವಸ್ಥಾನದ ಆಸ್ತಿಯನ್ನ ಕಬಳಿಸಿದ್ದಾರೆ. ಈಗ ಆ ಒಂದು ಕೇಸು, ಈಗ ದೇವಸ್ಥಾನದವರು ಕೇಸ್ ಹಾಕಿರ್ತಾರೆ, ಇವರು ಕೇಸ್ ಹಾಕಿರ್ತಾರೆ ಅಲ್ವಾ? ಕಬಳಿಸಿದಂತ ಜಮೀನನ್ನ ಬಿಟ್ಕೊಡ್ಲಿಕ್ಕೆ ಇವನಿಗೆ ಇವರಪ್ಪನ ಮನೆ ಆಸ್ತಿ ಏನೋ ಅಲ್ವಲ್ಲ, ಅದು ನಿಜ ಹೇಳ್ಬೇಕು. ಈ ತರ ಇನ್ಸಿಡೆಂಟ್ ಬೆಂಗಳೂರಿನಲ್ಲಿ ಎಷ್ಟು ನಡೆದಿದೆ ಇವತ್ತು ನಾವು ಬಿಟ್ಕೊಡಕ್ಕೆ ಇರಲ್ಲ. ಬಿಟ್ಕೊಡ್ಬೇಡಿ ಆಸ್ತಿಯನ್ನ. ಮುಂದೆ ನಿಮ್ ಸಂತಾನ ಇದೆಯಲ್ಲ, ಡೆಫಿನೆಟ್ಲಿ ಮಾರಕ ರೋಗದಿಂದ ನರಳಬೇಕಾಗುತ್ತೆ. ಮಾರಕ ರೋಗಗಳ ಗ್ಯಾರಂಟಿ ರೀ. ನೀವು ಮಾಡಿದ ತಪ್ಪಿಗೆ ನಿಮ್ಮ ಇಡೀ ಕುಟುಂಬದ ಸಂತಾನ ಎಲ್ಲೋ ಒಂದು ಕಡೆ ತುಂಬಾ ಬೀದಿಗೆ ಬೀಳುವಂತ ಪರಿಸ್ಥಿತಿಗಳನ್ನ ನೋಡಿದ ವಿಚಾರಗಳು ಇವೆಲ್ಲ ನೀವೇ ಅನುಭವಿಸಿರ್ತೀರಾ. ಅಂತ ಸ್ಥಳಗಳನ್ನು ಯಾವತ್ತೂ ಮುಟ್ಟಬಾರದು. ಅದಕ್ಕೆ ಹೇಳೋದು, ದೇವಸ್ಥಾನದಿಂದ ಹಿಡಿದು ತನ್ನ ಜಾಗದಿಂದ, ಅಂದ್ರೆ ದೇವಸ್ಥಾನದ ಏನು ಕ್ಷೇತ್ರ ಇರುತ್ತಲ್ಲ, ಆ ಕ್ಷೇತ್ರ ಒಂದು ಬಲದಿಂದ ಕನಿಷ್ಠ 100 ಮೀಟರ್ಗಳ ದೂರದಲ್ಲಿನೇ ಯಾವುದೇ ಮನೆಗಳನ್ನು ಕಟ್ಟಬೇಕು ಅನ್ನೋದು ಶಾಸ್ತ್ರೀಯ ಸಮ್ಮಿತವಾಗಿರುತ್ತೆ. ಯಾಕಂದ್ರೆ ಆ ದೇವಸ್ಥಾನದಿಂದ ಉಂಟಾಗುವಂತ ಪ್ರಜ್ವಲವಾದಂತ ಕಾಸ್ಮಿಕ್ ಎನರ್ಜಿ ಏನಿದೆಯಲ್ಲ, ಅದು ಕಂಪ್ಲೀಟ್ ಆ ಏರಿಯಾದಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಆ ಏರಿಯಾದಲ್ಲಿ ನೀವೇನು ಆ ಝೋನಲ್ಲಿ ಮನೆಯನ್ನು ಏನಾದರೂ ಕಟ್ಟಿದ್ರೆ ಡೆಫಿನೆಟ್ಲಿ ನಿಮ್ಮ ಸಂತಾನ ಆಗಲಿ ನೀವಾಗಲಿ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಮುಂದೆ. ಇದನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಕೊಡಬೇಕಾದಂಥ ಬೆಲೆ, ಧರ್ಮ,
ಏನಿದೆ ಅವನ್ನೆಲ್ಲ ಕಾಪಾಡ್ಕೊಂಡು ಬರಬೇಕು. ಬಂದಾಗ ನೀವು ಚೆನ್ನಾಗಿರ್ತೀರ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ಮುಂದೆ ನಿಮ್ಮ ಸಂತಾನವನ್ನು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯ ಇರುತ್ತೆ. ಖಂಡಿತವಾಗ್ಲು. ಎಸ್ ಮೇಡಮ್. ಖಂಡಿತವಾಗ್ಲೂ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಲದೇವರ ಶಾಪದ ಬಗ್ಗೆ, ಜೊತೆಗೆ ಸಮಸ್ಯೆಗಳ ಬಗ್ಗೆ, ಹಾಗೊಂದು ವೇಳೆ ಶಾಪ ಸಮಸ್ಯೆಗಳು ಉಂಟಾದಂತ ಸಂದರ್ಭದಲ್ಲಿ ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ರೆ ಧನ್ಯವಾದಗಳು. ಓಂ ಸಾಯಿ ಗುರುಭ್ಯೋ ನಮಃ. ವೀಕ್ಷಕರೇ, ಇನ್ನು ಯತೀಂದ್ರ ಸಾಯಿ ಗುರುಜಿ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ನೀವು ಈ ವಿಳಾಸವನ್ನ ಸಂಪರ್ಕ ಮಾಡಬಹುದು. ಶ್ರೀ ವಾಸ್ತುಲಕ್, ನಂಬರ್ 23/3, 1ನೇ ಮಹಡಿ, ವಸಂತಪುರ ಮುಖ್ಯ ರಸ್ತೆ, ಕೋಣನಕುಂಟೆ ಕ್ರಾಸ್, ಬೆಂಗಳೂರು 62. ಮೊಬೈಲ್ ಸಂಖ್ಯೆ 9008603187, ಮತ್ತೊಂದು ಸಂಖ್ಯೆ 9902050305. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮ. ನಮಸ್ಕಾರ. BTV, ಇದು ಭರವಸೆಯ ಬೆಳಕು.